ಇದೊಂದು ತುಂಬಾ ವಿಶೇಷವಾದ ಗಿಡ ಇದು. ಹಾ ಸರ್. ಸೊ ನನ್ನ ಈಗ ಏನು ಸರ್ವಿಸ್ ಮಾಡ್ತಾ ಇದೀನಲ್ಲ, ಇಡೀ ರಾಜ್ಯ ಸುತ್ತುವಾಗ ಹೆಚ್ಚು ಬೇಡಿಕೆ ಇರುವಂತ ಗಿಡ ಇದು. ಈಗ ಉತ್ತರ ಕರ್ನಾಟಕದಲ್ಲಂತೂ ಹೆಚ್ಚು ಕಮ್ಮಿ ಸಾವಿರಾರು ಜನ ರೈತರುಗಳು ಫೋನ್ ಮಾಡಿ ತುಂಬಾ ಥ್ಯಾಂಕ್ಸ್ ಹೇಳಿದ್ದಾರೆ ನನಗೆ. ಯಾಕೆ ಅಂತ ಹೇಳಿದ್ರೆ, ಸೊ ಇದು ಅಂತ ಒಂದು ಅಮೂಲ್ಯವಾದ ಆಹಾರ ಇದು. ಇದಕ್ಕೇನಂತಾರೆ ಸರ್? ಸೊ ಇದನ್ನ ಗಂಡು ಉತ್ತರಾಣಿ ಅಂತ ಕರಿತೀವಿ ನಾವು. ಗಂಡು ಉತ್ತರಾಣಿ, ಗಂಡು ಉತ್ತರಾಣಿ ಅಂತಾರೆ, ಕರಿ ಉತ್ತರಾಣಿ ಅಂತ ಕರೀತಾರೆ. ನೋಡಿ ನೀಲಿ ಹೂವು ಬರ್ತದೆ, ಸರಿನಾ? ನಿಮ್ಗೊಂದು ಒಳ್ಳೆ ಇದು ಸಿಕ್ಕಿದೆ ನಿಮ್ಗೆ. ಸೊ ಇದನ್ನ ಕುಡಿ ಇದೆಯಲ್ಲ, ಯಾರಿಗೆ ಪೈಲ್ಸ್ ಇದೆ ಅವರು ಜಸ್ಟ್ ಹಿಂಗ್ ಕುಡಿ, 4 ಕುಡಿನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆ ತಗೋಬೇಕು. ಕೆಲವರಿಗೆ 3 ದಿನಕ್ಕೆ ಬೇರ್ ಸಮೇತ ಬಿದ್ದೋಗುತ್ತೆ ಮೂಲವ್ಯಾಧಿ. ಇನ್ನು ಕೆಲವರಿಗೆ 9 ದಿನ ತಗೊಳುತ್ತೆ. ಮೂಲವ್ಯಾಧಿಗೆ ದಿವ್ಯ ಔಷಧಿ, ಅಮೂಲ್ಯವಾದ ಆಹಾರ ಇದು. ಸೊ ಇದನ್ನ ನೀವು ಕಾಯಿಲೆ ಬಂದಾಗ ಔಷಧಿಯಾಗಿ ಬೆಳೆಸಿ. ಸೊ ಸಾಂಬಾರ್ ಮಾಡುವಾಗ ಎಲ್ಲ ತೊಪ್ಪಲಗಳನ್ನು ಹಾಕ್ಬಿಟ್ಟು ಹಾಕಿದಾಗ ಏನಾಗುತ್ತೆ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತೀವಲ್ಲ ನಾವು. ಆ ಪ್ರಿವೆನ್ಷನ್ ಅಂತಂದ್ರೆ ಕಾಯಿಲೆ ಬಂದಾಗ ಹುಡುಕ್ಬೇಡಿ ಅಂತ. ಸೊ ಬರೋದಕ್ಕಿಂತ ಮುಂಚೆನೆ ನಮ್ಮ ಆಹಾರದಲ್ಲಿ ಇವೆಲ್ಲ ಬಂತು ಅಂತ ಹೇಳಿದ್ರೆ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ. ಪೈಲ್ಸ್ಗಂತೂ ಒಂದು ಅಮೂಲ್ಯವಾದ ಔಷಧಿ ಮೂಲಿಕೆ ಕೆಲಸ ಮಾಡುತ್ತೆ. ಕರಿ ಉತ್ತರಾಣಿ ಅಂತ ಕರೀತಾರೆ. ಲಾಸ್ಟ್ ಟೈಮ್ ನೀವು ತೋರಿಸಿದಾಗ ಎಲೆಗಳು ಇದ್ದಿಲ್ಲ, ಸುಮಾರು ಜನ ಕೇಳಿದ್ರು. ಹೌದೌದು. ನೋಡಿ ಈಗ ತುಂಬಾ ಚೆನ್ನಾಗಿ ಗಿಡನೇ ತುಂಬಾ ಚೆನ್ನಾಗಿ ಬಂದಿದೆ ಗಿಡ, ಹೂಗಳು ಇದಾವೆ ಸರ್. ಗುರ್ತಿಡಿಯಕ್ಕೆ ತುಂಬಾ ಈಜಿ. ಹೌದು, ಈ ಬಣ್ಣದ ಹೂಗಳಿದ್ರೆ ಕರಿ ಉತ್ತರಾಯಣ ಅಂತ ಕಂಡುಹಿಡಿಬಹುದು.